ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ಇವತ್ತು ಸೌಮ್ಯನ ಬರ್ಡೇಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅನ್ನೋ ಒಂದು ಈ ವ್ಲಾಗ್ನ ಹಾಕ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರು ಪ್ಲೀಸ್ ಕಮೆಂಟ್ಸ್ ಮೂಲಕ ಹೇಳ್ಬೋದು, ತೊಂದರೆ ಇಲ್ಲ. ಏನೆಲ್ಲ ರೆಡಿ ಮಾಡಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಅಂತ. ಹಾಗಾಗಿ ನೋಡಿ, ಇವಾಗ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಇದೆಲ್ಲ ರೆಡಿ ಮಾಡ್ತಾ ಇರೋ ಅಂಥದ್ದು. ಇದನ್ನು ತೊಗೊಂಡು ಬಂದೆ, ಹೇಳ್ತೀನಿ ಏನಕ್ಕೆ ಅಂತ. ಸರ್ಪ್ರೈಸ್ ಕೊಡೋಣ, ಒಂಥರ ಪ್ಲ್ಯಾನ್ ಮಾಡಿ ಏನೋ ಮಾಡೋಣ ಅಂತ ಸುಮಾರು ಐಟಮ್ ಆರ್ಡ್ರ್ ಮಾಡಿರೋ ಅಂಥದ್ದು. ಬರಲೇ ಇಲ್ಲ, ತುಂಬ ಬೇಜಾರಾಯಿತು. ಸಾರಿ ಸೌಮ್ಯ, ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ಆಯಿತಾ. ಈಗಿರೋದ್ರಲ್ಲಿ ಮಾಡೋ ಅಂಥದ್ದು. ಏನೇನು ತಂದಿದ್ದೀನಿ ಗಿಫ್ಟ್ಸು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ, ಏನೇನು ತಂದಿದ್ದೀನಿ ಅಂತ. ಇಷ್ಟು ಈ ಬ್ಯಾಗಲ್ಲಿದೆ ಫುಲ್ಲು. 1 2 3 4 ಇದು 6 ಇವಾಗ ಫಸ್ಟು ಇದನ್ನು ತೆಗಿತೀನಿ, ನೋಡೋಣ. ಅವಳಿಗೆ ಇಷ್ಟ ಆಗುತ್ತೆ ಅಂತ ಮಾಡಿದ್ದೀನಿ. ಫಸ್ಟು ಇದೇ ಬುಕ್ ಮಾಡಿದ್ದು ನಾನು, ಡಿಫ್ರೆಂಟ್ ಆಗಿದೆ ಐಟಮ್ ಅಂತ ಹೇಳಿ. ಹಾಗಾಗಿ ಇದು ನಾನೆಲ್ಲೂ ನೋಡಿರಲಿಲ್ಲ, ಹಾಕ್ಕೊಂಡಿರೋಂಥದ್ದು. ಅವಳು ಫಸ್ಟ್ ಟೈಮ್ ಅವಳು ಹಾಕ್ಕೊಳ್ಳಿ, ಅವಳು ಫಂಕ್ಷನ್ಗೆಲ್ಲ ಜಾಸ್ತಿ ಹೋಗ್ತಾಳೆ ಅಂಥೇಳಿ ಈ ಥರದ್ದನ್ನು. ಕಿವಿದಿದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು. ಇದನ್ನು ನಾನು ಫಸ್ಟು ಆರ್ಡ್ರ್ ಮಾಡಿದ್ದೆ, ಅದೇನೋ ಬಂತು. ಈಗ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ಇದನ್ನಿಷ್ಟನ್ನು ಪ್ಯಾಕ್ ಮಾಡಿ, ನನಗಿನ್ನೂ ಸಮಾಧಾನ ಇಲ್ಲ ಇಷ್ಟು ಬಂದಿರೋದು, ಯಾಕೋ ಗೊತ್ತಿಲ್ಲ. ನೋಡೋಣ, ಒಂದೊಂದೇ ಐಟಮ್ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ ಆಯಿತಾ. ಇದು ಬೇಡ, ಆಮೇಲೆ ತೋರಿಸ್ತೀನಿ. ಅದು ನೆಕ್ಸ್ಟ್ ಏನು ಗೊತ್ತಾ, ಇದು ಐ ಹೋಪ್ ಅವಳಿಗೆ ನಿಜ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಅವಳ ಹತ್ರ ನೋಡಿಲ್ಲ, ಹಾಗಾಗಿ ಇದನ್ನು ತರಿಸಿರೋ ಅಂಥದ್ದು. ಇದು ವೆಸ್ಟ್ರನ್ ಕಲೆಕ್ಷನ್ಸ್ ಅಂತ ಅನ್ಕೋತೀನಿ. ಇದು ಓಪನ್ ಮಾಡೋಕ್ಕಾಗ್ತಿಲ್ವಲ್ಲಪ್ಪ. ಇದೊಂಥರ ಹಿಂಗಿದೆ, ಅಂದರೆ ಹಿಲ್ ಹಾಕೊತಾರಲ್ಲ ಫುಲ್ಲು ಪಾರ್ಟಿ ವೇರು ಆ ಥರ. ಇದು ಇದರಲ್ಲಿದೆ, ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ಇದೊಂದು ಆಯಿತಾ. ಇದಾದಮೇಲೆ ಇದು ನಾನು ಇಷ್ಟಪಟ್ಟು ಮಾಡಿದೆ, ಅದ್ಯಾಕೋ ನನಗೆ ಅಷ್ಟು ಇದಾಗಲಿಲ್ಲ. ನೋಡೋಣ, ಅವಳು ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇಯರಿಂಗು ಒಂಥರ ಡಿಫ್ರೆಂಟ್ ಆಗಿದೆ, ಅವಳಿಗೆ ಈ ಲೆಂತಿ ಇಯರಿಂಗು ಸೂಟ್ ಆಗುತ್ತೆ, ಅದಕ್ಕೆ ಮಾಡಿರೋಂಥದ್ದು. ನೋಡಿಮ್ಮ, ಚೆನ್ನಾಗಿದೆಯಾ? ನಾನು ಅವಳ ಹತ್ರ ಯಾವುದು ಇಲ್ಲ, ಅಯ್ಯೋ ಅವಳ ಹತ್ರ ಏನಿಲ್ಲ ಅಂತೀರ, ಎಲ್ಲನೂ ಇದೆ. ಏನು ಕೊಡಬೇಕಂತ ಕನ್ಫ್ಯೂಷನ್ ಆಗ್ತಾಯಿದೆ ಅಷ್ಟೇ. ಅದರಲ್ಲಿ ನಾನು ಒಂದೊಂದನ್ನ ಚೂಸ್ ಮಾಡಿರೋಂಥದ್ದು. ಎಷ್ಟಾಯಿತು? ಒಂದಾಯಿತು, ನೆಕ್ಸ್ಟ್ ಐಟಮ್ ಬಂದು ಇದು ಅಷ್ಟೇ ನನಗೆ ನೋಡಿದ್ದು, ಆದರೆ ಸೆಕೆಂಡ್ ಟೈಮ್ ಮಾಡಿರೋಂಥದ್ದು. ಇದು ಒಳ್ಳೆ ಹೆಂಗಿದೆ? ಚೆನ್ನಾಗಿದೆಯಾ? ಒಪ್ಪ, ಅವಳಿಗೆ ಇಷ್ಟ ಆಗುತ್ತೆ. ಅವಳ ಥರ ಜಾಸ್ತಿ ಯೂಸ್ ಮಾಡ್ತಾಳೆ, ಹಂಗಾಗಿ ನನಗೇನೋ ಜಾಸ್ತಿ ಓಲೆಗಳನ್ನೇ ಮಾಡಬೇಕು ಅನ್ನಿಸ್ತೊಳಗಿನ ಯಾವುದು ಥಾಟೇ ಬರಲಿಲ್ಲ ಕೊಡೋಣ ಅಂತ. ಓಲೆಗಳು ಜಾಸ್ತಿ ಬಂದಿಲ್ಲ ಅನ್ಕೊಂಡು. ನೆಕ್ಸ್ಟ್ ಐಟಮ್, ಇದು ನಂಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಇದು ನಾನು ಮಾಡೋಣ ಅನ್ಕೋತಾ ಇದ್ದೆ, ಆಗ್ತಾನೆ ಇರಲಿಲ್ಲ. ಬ್ರೇಸ್ಲೆಟ್ ಅವಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ನಾನೊಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲೋಡ್ರಿ, ಚೆನ್ನಾಗಿದೆ ಇದು. ಇಲ್ಲೋಡ್ರಿ, ಇದು ಚೆನ್ನಾಗಿದೆ ಅಂತೆ. ನನಗಂತೂ ಇಷ್ಟ ಆಯಿತು. ಸ್ಯಾರಿ ಮೇಲೆಲ್ಲ, ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ತುಂಬ ಚೆನ್ನಾಗಿ ಹೋಗುತ್ತೆ. ಒಳ್ಳೆ ಪ್ರೈಸ್ ಏನೋ ಅಂತ ಏನು ಕಾಸ್ಟ್ಲಿನೂ ಇಲ್ಲ, ಚೆನ್ನಾಗಿದೆ, ತೊಗೊಬೋದು. ಇಲ್ಲ ಯಾಕೆ ಈಗ ತೋರಿಸೋ ಐಟಮ್ ಏನು ಗೊತ್ತಾ, ಅವಳನ್ನ ಕೇಳಿ ಮಾಡೋ ಅಂಥದ್ದು. ಅಂದರೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ, ನನಗೆ ಗೊತ್ತು ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಿತ್ತು. ಆದ್ರೂ ಬೇಜಾರು ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಸುಮ್ಮನೆ ಚೆನ್ನಾಗಿದೆಯಾ ಅಂತ ಕೇಳಿದೆ ಒಂದು ಸಲ ಕಾಫಿಗೆ ಹೋಗಿರುವಾಗ. ನಂಗೆ ಬೇಕು ಈ ಥರ ಬುಕ್ ಮಾಡು, ಆದರೆ ಪರ್ಟಿಕ್ಯುಲರಾಗಿ
ಇದನ್ನೇ ಕೊಡು ಅಂತ ಕೇಳಿಲ್ಲ ಅವಳು. ಈ ಥರ ಕೊಡು ನನಗೆ ಬೇಕು ಅಂತ. ಇದು ಎಲ್ಲ ಹಾಕೋದು ಗೊತ್ತಾ, ಈ ಥರ ಹಿಂಗೆ ಹಾಕೋಂಥದ್ದು. ಅಂದರೆ ಹಿಂಗೆ ಇಲ್ಲಿ ಹೋಗುತ್ತೆ, ಅದು ಕಿವಿ ತುಂಬ ಕುತ್ಕೊಳ್ಳುತ್ತೆ. ಆವಾಗೆಲ್ಲ ಕಲ್ಪನಾ ಮತ್ತು ಮಂಜುಳಾ ಎಲ್ಲ ಹಾಕ್ತಾಯಿದ್ರು ಈ ಥರ ಹಾಗೆ. ಬಟ್ ಇದಕ್ಕೆ ತಿರ್ಪ ಇರೋದಿಲ್ಲ, ಸುಮ್ಮನೆ ಹಿಂಗೆ ಹೋಲಲ್ಲಿ ಕುತ್ಕೊಂಡು ಹಿಂಗಿರುತ್ತೆ. ಹಾಂ, ಇಲ್ಲಿ ತೋರಿಸ್ತೀನಿ ನೋಡಿ. ಅದು ನನ್ನ ಫೋನ್ ಏನೋ ಸರಿ ಇಲ್ಲ. ಅಯ್ಯೋ ರಾಮ. ಹಾಂ, ಇಲ್ಲಿ ಅಲ್ಲಿ ಚುಚ್ಚು ಅಂತದ್ದು ಹಿಂಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಮ್ಯಾಂಗೋ ಡಿಸೈನು ಕಾಣಿಸ್ತಾ ಇದೆಯಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಇದರಲ್ಲಿ ಕಾಂಬೋ ಬಂದಿದೆ, 2 ಡಿಸೈನು. ನನಗೆ ಅವಳಿಗೆ ಅಂತ ಆರ್ಡ್ರ್ ಮಾಡಿದೆ. ಇಲ್ಲ, ಅವಳಿಗೆ ಕೊಟ್ಬಿಡ್ತೀನಿ, ನನಗೇನೋ ಬೇಡ, ಅವಳಿಗೆ ಆಗಲಿ. ಇನ್ನೊಂದು ಡಿಸೈನ್ ನೋಡ್ತೀರಾ, ಇದು ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ ಇದಾ? ಇಲ್ಲ, ಅವಳು ಕೇಳಿದ್ದು ಬಾಯಿ ಬಿಟ್ಟು ಇದು ಅಂದರೆ ಆರ್ಡ್ರ್ ಮಾಡು ಅಂತ ಹೇಳಿದ್ಲು ಅವಳು. ಅವಳಿಗೆ ಗೊತ್ತಿಲ್ಲ, ನಾನು ಅವಳಿಗೆ ಈ ಥರ ಬರ್ಡೇ ಕೊಡ್ತೀನಿ ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿದೆ. ನಾನು ಆರ್ಡ್ರ್ ಮಾಡಿದ್ದಷ್ಟು ಯಾವುದು ಡಿಸಪಾಯಿಂಟ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಿವಿ ತುಂಬ ಕುತ್ಕೊಳ್ಳುತ್ತೆ. ನನಗೆ ತುಂಬ ಇಷ್ಟ ಆಯ್ತದ್ದು. ಹಾಂ, ಒಂದು ನಿಮಿಷ ಬಂದೇ ಇರಿ, ಕಂಟಿನ್ಯೂ ಮಾಡ್ತೀನಿ. ಇದನ್ನು ಸ್ವಲ್ಪ ಕೆಲಸ ಇದೆ. ಇನ್ನು ನಾನೆಲ್ಲನೂ ಒಂದು ಸೈಡ್ ಇಟ್ಟಿದ್ದೆ. ಇವ್ರು ಬಂದುಬಿಟ್ಟು ಅದಕ್ಕೆ ಹಾಗೆ ಕೊಡೋದೇನು ಬೇಡ, ಒಂದು ಚಾಕ್ಲೇಟ್ ಥರ ಪ್ಯಾಕ್ ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಕ್ಸ್ನ ತೊಗೊಂಡು ಅದನ್ನು ಕಟ್ ಮಾಡಿ ಎಲ್ಲನೂ ಅದಕ್ಕೆ ಜೋಡಿಸಿರೋ ಅಂಥದ್ದು 1 ಬೈ 1 ನೀಟಾಗಿ. ಏಕೆಂದರೆ ಒಂದರಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಎಲ್ಲನೂ ಅಂತ ಹೇಳಿ ಅದಕ್ಕೆ ಎಷ್ಟಾಗುತ್ತೋ ಮೆಸರ್ಮೆಂಟ್ ಒಂದು ಬಾಕ್ಸ್ನ ಕಟ್ ಮಾಡಿ ಆಲ್ಟ್ರ್ ಮಾಡಿ ಪ್ಯಾಕ್ ಮಾಡಿದ್ದು. ಈ ಪ್ಯಾಕಿಂಗ್ ಕೆಲಸ ಇಂಥವೆಲ್ಲ ಇವರು ಚೆನ್ನಾಗಿ ಮಾಡ್ತಾರೆ. ನನಗಲ್ಲಿ ಇದರಲ್ಲಿ ಪೇಷನ್ಸ್ ಇಲ್ಲ ನಿಜವಾಗ್ಲೂ. ನಾನು ಬೇಕಾದರೆ ತೊಗೊಂಡೋಗಿ ಕೊಟ್ಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಅದಕ್ಕೆ ಕೊಡುವಾಗ ಚೆನ್ನಾಗಿ ಕೊಡಬೇಕು, ಎಲ್ಲನೂ ಏನೇ ಆದರೂ ನೀಟಾಗಿ ಮಾಡಬೇಕು ಅನ್ನೋ ಒಂದು ಥಾಟ್ ಅವ್ರಿಗೆ ಯಾವಾಗಲೂ ಇರುತ್ತೆ. ಯಾವುದೇ ಒಂದು ಕೆಲಸ ಆದರೂ ಪರ್ಫೆಕ್ಟಾಗಿರಬೇಕು ಅವ್ರಿಗೆ. ಹಾಗಾಗಿ ಇಲ್ಲಿ ಇದನ್ನು ನೀಟಾಗಿ ಫುಲ್ಲು ಒಂದು ಚಾಕ್ಲೇಟ್ ಬಾಕ್ಸ್ ಥರನೇ ಪ್ಯಾಕ್ ಮಾಡಿದ್ರು ಪಟಪಟ ಅಂತ. ಆಯಿತು, ನೋಡೋರಿಗೆ ಬೋರ್ ಆಗಬಾರ್ದು ವ್ಲಾಗು ಅಂತ ನಾನೆಲ್ಲನೂ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಹೇಗೆಲ್ಲ ಮಾಡಿದ್ದೀನಿ ಅಂತ. ಏನು ಮಾಡೋದು, ಇರೋದ್ರಲ್ಲಿ ಮಾಡಬೇಕು ಅಂದರೆ ನಾನು ಮಿಶೋಯಿಂದ ಒಂದು ಬರ್ತ್ಡೇ ಕಾಂಬೋನ ಆರ್ಡ್ರ್ ಮಾಡಿದ್ದೆ ಡೆಕೋರೇಷನ್ಗೆ. ನಿಜವಾಗ್ಲೂ ಅದು ಇನ್ನೂ ಬಂದಿಲ್ಲ. ಅದೊಂದು ಸ್ವಲ್ಪ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿದೆ. ನಾನು ಹೆಂಗೆ ಮಾಡಲಿ ಡೆಕೋರೇಷನ್ನ ಅಂತ. ನೋಡೋಣ ಏನಾಗುತ್ತೋ ಅಂತ. ಸ್ವಲ್ಪ ಹೊತ್ತು ಇದೆಲ್ಲ ಪ್ಯಾಕೆಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ಯಾಕೆಂದರೆ ಸಾಯಂಕಾಲ ಒಂದು 11:30ಗೆ ಹೋಗೋಣ ಅವ್ರ ಮನೆ ಹತ್ರ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವಳಿಗೆ ಏನೂ ಒಂದು ಚೂರು ಕ್ಲೂ ಕೊಟ್ಟಿಲ್ಲ. ಒಂದು ತಲೆನೋವಿದೆ, ಹೆಂಗಪ್ಪ ಅವಳನ್ನ ರೆಡಿ ಮಾಡಿಸೋದು, ಏನು ಹೇಳೋದು ಅವಳಿಗೆ ಅಂತ. ಇನ್ನೂ ಅದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ನೋಡೋಣ. ಅವಳು ನಿಜವಾಗ್ಲೂ ಇದೇನು ಒಂದು ಜಾಸ್ತಿ ಅಂದರೆ ಒಂದು ಕೇಕ್ ಕಟ್ ಮಾಡಿಸ್ಬೋದೇನೋ ಅಂತ ಅಂದ್ಕೊಂಡಿರ್ತಾಳೆ. ಹಾಗಂತ ನಾನೇನು ಜಾಸ್ತಿ ಮಾಡ್ತಿಲ್ಲ. ಇರೋದ್ರಲ್ಲಿ ನನಗೇನೋ ಖುಷಿ. ಇನ್ನೂ ಏನೇನೋ ಥಾಟ್ಸ್ ಇದೆ, ಆದರೆ ಅದಕ್ಕೆಲ್ಲ ಐಡಿಯಾ ಸ್ವಲ್ಪ ಟೈಮ್ ಬೇಕಾಗಿತ್ತು. ನಾನು ಇದನ್ನು ಬೇಗ ಈ ಥರ ಮಾಡೋಣ ಅಂತ ಅಂದ್ಕೊಂಡೆ. ಏನು ಚಿಕ್ಕದಾಗಿ ನೋಡಿ ಇವರು ಎಷ್ಟು ನೀಟಾಗಿ ಇರೋದ್ರಲ್ಲಿ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಲ್ವಾ. ಏನೋ ಒಂದು ಮಿಸ್ ಆಗಿದೆ ಅಂತ ನನಗನ್ಸ. ಆಮೇಲೆ ಇದು ಅವಳಿಗೆ ಗಣಪತಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದೊಂದು ಗಣೇಶನ ಕೊಡೋಣ ಅಂತ. ಏಕೆಂದರೆ ಅವಳಿಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಅವ್ರ ಫ್ಯಾಮಿಲಿಗೆಲ್ಲ ಕಾಪಾಡಲಿ. ಅವಳು ಯಾವಾಗಲೂ ಗಣಪತಿ ಸ್ಟೇಟಸ್ನ ಹಾಕೊತಾ ಇರ್ತಾಳೆ. ಮತ್ತು ಗಣಪತಿ ಅಂದರೆ ಅವಳಿಗೆ ಇಷ್ಟ, ನನಗೆ ಗೊತ್ತಿರೋ ಹಾಗೆ ಇದೊಂದು ಪುಟ್ಟ ಗಣೇಶ. ಇದನ್ನೊಂದನ್ನು ಕೊಡ್ತಾಯಿದ್ದೀನಿ, ತೋರಿಸ್ತೀನಿ ಆಮೇಲೆ ಇನ್ನೇನೇನಿದೆ. ಇದು ಗಣಪತಿ, ಇದನ್ನೇ ಫಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಘ್ನ ವಿನಾಶಕ ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾವುದೇ ಕಣ್ಣು ಬೀಳದೆ ಇರಲಿ ಅಂತ, ಇದು ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ಒಂದು. ಮತ್ತು ಬಂದಿರುತ್ತೆ, ಇದನ್ನು ಈ ಥರ ಜಾಯಿನ್ ಮಾಡ್ಕೊಬೇಕು. ಈ ಥರ ಒಂದೊಂದೇ ಜಾಯಿನ್ ಮಾಡ್ಕೊಬೇಕು. ಇದು ಹೇಳ್ತೀನಿ, ಈಗಲೇ ಹೇಳೋಕ್ಕಾಗಲ್ಲ, ಸರ್ಪ್ರೈಸ್ ಹೊಟ್ಟೋಗ್ಬಿಡುತ್ತೆ ಹೆಂಗೆ ಏನು ಅಂತ, ಆಯಿತಾ.
ಎಲ್ಲಿ ಡೆಕೋರೇಷನ್ ಮಾಡ್ತೀವಿ ಏನು ಅಂತ ಯಾರಿಗೂ ಗೊತ್ತಿಲ್ಲ ಇದು. ನನಗೆ ಇವ್ರಿಗಿಬ್ರಿಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಇವ್ರಿಗೂ ಗೊತ್ತಿರಲಿಲ್ಲ, ನಾನು ಇವತ್ತು ಹೇಳಿದ್ದು ಹಿಂಗೆ ಮಾಡೋಣ ಅಂತ. ಓಕೆ ಅಂದರು. ನನ್ನ ತಲೆಯಲ್ಲಿ ಇತ್ತು ಪ್ಲ್ಯಾನು. ಇನ್ನು ಡೆಕೋರೇಷನ್ಗೆ ಏನೇನೆಲ್ಲ ತೊಗೊಂಡ್ಬಂದಿದ್ದೀನಿ ಅಂತ ಅಂದರೆ ತುಂಬ ಏನು ಗೊತ್ತಾಗಿಲ್ಲ. ಆಮೇಲೆ ಥೀಮು ಅವೆಲ್ಲ ಇಲ್ಲ, ನಂಗೆ ಗೊತ್ತೂ ಇಲ್ಲ ಅಷ್ಟೊಂದು. ನನಗೆ ಹೇಳಿದ್ನಲ್ಲ, ಡಿಸಪಾಯಿಂಟ್ ಆಯಿತು. ಆರ್ಡ್ರ್ ಮಾಡಿದ್ದೆ, ಅವ್ರು ಬಂದಿದ್ರೆ ಚೆನ್ನಾಗಿತ್ತು, ಬೇರೆ ತಲ್ಲಿತ್ತು. ಈಗ ಒಂದಷ್ಟು ಬಲೂನ್ಸು ಬೇಕಾಗಿರೋ ಅಂಥವು. ಮತ್ತು ಇದು ಗೋಲ್ಡನ್ ಕಲರ್ ಬಲೂನ್ಸ್. ಇದು ಅಯ್ಯೋ ದೇವರೇ, ಈ ಕಡೆ ಹೋಗೋಣಪ್ಪ. ಇದು ಮೊದಲೇ ತಂದಿದ್ದೆ, ಸ್ವಲ್ಪ ತಲೆನಲ್ಲಿತ್ತು. ಸಾಕಾಗುತ್ತೆ, ಸುಮಾರಿದೆ. ಇದೊಂದಷ್ಟು ಬಲೂನ್ಸು ಡೆಕೋರೇಷನ್ಗೆ. ಮತ್ತು ಇನ್ನೊಂದು ಸ್ವಲ್ಪ ಈ ಬ್ಲ್ಯಾಕ್ ಒಳಗೆ, ಬ್ಲ್ಯಾಕ್ ಅಂದರೆ ಇಷ್ಟ, ಹಾಗಾಗಿ ಬ್ಲ್ಯಾಕ್ ಬಲೂನ್ಸು ಇದರಲ್ಲಿದೆ. ಇದನ್ನೆಲ್ಲ ಯಾವಾಗಪ್ಪ ಊದಿ ಮಾಡೋದು ನಾನು ಡೆಕೋರೇಷನ್ನ ನೋಡೋಣ. ಓಕೆ. ಮತ್ತು ಇನ್ನು ಡೆಕೋರೇಷನ್ಗೆ ಏನೆಲ್ಲ ಬೇಕು ಗೊತ್ತಾ? ಎಸ್, ಈ ಲೈಟ್ಸ್ಗಳು ಹೆಂಗೆ ಬರೀತದೆ, ನಂಗೆ ತುಂಬ ಇಷ್ಟ ಆಯ್ತು ಇದು. ಇದೇನು ತರಿಸಿದೆ ಗೊತ್ತಾ? ನಾನು ವ್ಯಾಲೆಂಟೈನ್ಸ್ ಡೇಗೆ ಯಾವುದಕ್ಕೂ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತ ತರಿಸಿರೋ ಅಂಥದ್ದು ಇದು. ಅಥವಾ ನ್ಯೂ ಇಯರಲ್ಲಿ ಆವಾಗ ಎಲ್ಲ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಅದು ಈ ಥರ ಇತ್ತು ನೋಡಿ. ಅದು ಒಂದು ಸಲ ತೊಗೊಂಡು ಯೂಸ್ ಆಯಿತು. ಏನಂದರೆ ಇಲ್ಲಿ ಕೆಳಗಡೆ ಒಂದು ಬಟನ್ನ ಕೊಟ್ಟಿರ್ತಾನೆ, ಅದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಆಫ್ ಆಗಿಬಿಡುತ್ತೆ. ಬೇಕಂದಾಗ ನಾವು ಅದನ್ನ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಈ ಥರ ಒಂದಷ್ಟಿದೆ. ಎಷ್ಟಿದೆ ಗೊತ್ತಾ? ಇದು 4, 5 ಇದೆ, ಪರವಾಗಿಲ್ಲ, ಸ್ವಲ್ಪ ಹೊತ್ತಿಗೆ ನಡೆಯುತ್ತೆ. ಆಮೇಲೆ ಈ ಥರ ಪುಟ್ಟದು, ಅದು ಸೇಮೆ ಬಟನ್ ಇರುತ್ತೆ ಹಿಂಗೆ. ಅಯ್ಯೋ ದೇವ್ರಿ, ಇದೊಂಥರ ಮಿಣ ಅನ್ನುತ್ತೆ, ಸ್ವಲ್ಪ ಮಿಣ ಅನ್ನುತ್ತೆ. ಅಯ್ಯೋ ದೇವ್ರೆ, ಇವತ್ತೊಂದು ದಿನ ಬಂದರೆ ಸಾಕಪ್ಪ, ಆಮೇಲೆ ಬೇಕಾದ್ರೆ ಸ್ವಲ್ಪ ತರಿಸಿದ್ರೆ ಆಯಿತು. ಇದೊಂದು ಅಯ್ಯೋ, ಆಮೇಲೆ ನೋಡೋಣ, ಶಟ್ ಡೌನ್ ಆಗ್ಬಿಡ್ತೀನಿ, ಆಮೇಲೆ ರಾತ್ರಿ ಬೇಕು. ಹೌದು, ಈ ಥರದ್ದು ಒಂದಷ್ಟಿದೆ ನನ್ನ ಹತ್ರ. ಎಷ್ಟಿದೆ ಗೊತ್ತಾ? 4, 5 ಇದೆ. ಇನ್ನು 5 ತರಿಸಿರೋ ಅಂಥದ್ದು. ಇನ್ನು ಇದು ಒಂಥರ ಇಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಥರ ಇವೆಲ್ಲ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಡೆಕೋರೇಷನ್ ಮಾಡಿದಾಗ ಸೂಪರಾಗಿರುತ್ತೆ. ಇನ್ನೂ ನಾನು ಹೇಳಿಲ್ಲ ನಾನು ಯಾವ್ದ್ರಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕೆಲವ್ರು ಗೆಸ್ ಮಾಡಿರ್ಬೋದು. ಅಯ್ಯೋ ದೇವರೇ, ಕೆಲವೊಂದು ಉರಿತಾನೆ. ಆಗುತ್ತೆ, ಉರಿಯುತ್ತೆ, ತೊಂದರೆ ಇಲ್ಲ. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಒಂಥರ ಖುಷಿ ಕಣ್ರಿ ಈ ಥರ ಒಂದು ಮಾಡೋದ್ರಲ್ಲಿ. ನಿಜ ಹೊಸ ಅನುಭವ ನನಗೆ. ಯಾರಿಗೂ ಮಾಡಿಲ್ಲ ನಾನು, ಅದಂತೂ ಖಂಡಿತ. ಬೈಕೋತಾರೆ ನೋಡಿದವರು, ಅದೇನಪ್ಪ ಯಾರಿಗೂ ಮಾಡಿಲ್ಲ ಅಂತ ಅನ್ಕೋಬೋದು. ಏನೋ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ ಹಂಗೆ. ಇದು ಎಷ್ಟಿದೆ ಗೊತ್ತಾ? 5 ಇದೆ. ಎಲ್ಲ 5 ಇದೆ ನನ್ನ ಸೆಟ್ಟು, ನನಗೆ ಗೊತ್ತಿರಲಿಲ್ಲ. ಮತ್ತು ಇದೂ ಈ ಕ್ಯಾಂಡಲ್ ಇದೆ. ಇದು ಅಂದರೆ ಹಚ್ಚಬೇಕಿದು, ಹಚ್ಚ ಅಂಥದ್ದು. ಈ ದೀಪಾವಳಿಲೆಲ್ಲ ಹಚ್ತಾರಲ್ಲ ಆ ಥರ ಒಂದು ಕ್ಯಾಂಡಲ್. ಇದೂ 5 ಇದೆ, ಎಲ್ಲನೂ 5 ಇದೆ. ಪರವಾಗಿಲ್ಲ, ನೀಟಾಗಿ ಮಾಡ್ಬೋದು, ಚೆನ್ನಾಗಿದೆ ಎಲ್ಲ. ಎಲ್ಲನೂ ಬಂದಿದೆ. ಎಷ್ಟು ಚೆನ್ನಾಗಿರೋದು ಗೊತ್ತಾ? ಇನ್ನು ತುಂಬ ಚೆನ್ನಾಗಿರೋದು. ನನಗೆ ಯಾಕೋ ಸ್ವಲ್ಪ ನಮ್ಗೆ ಇನ್ನೂ ಆ ಬೇಜಾರು ಹೋಗೇ ಇಲ್ಲ. ಬಟ್ ಇವಾಗ ಅಲ್ಲಿ ಕೇಳೋಕೆ ಹೋದೆ, ಅದು ಅಷ್ಟೊಂದು ಖುಷಿ ಆಗಲಿಲ್ಲ. ಅಲ್ಲಿ ಮಲ್ಲೇಶ್ವರಮಲ್ಲಿ ಅದೇ ಥರ ಕೇಳಿದೆ, ಬಟ್ ಅದ್ಯಾಕೋ ನನಗೆ ಲೈಕೇ ಆಗಲಿಲ್ಲ. ನಾನು ಆರ್ಡ್ರ್ ಮಾಡಿದ್ದು ನನಗೆ ತುಂಬ ಖುಷಿಯಾಗಿತ್ತು. ಈಗ ಇಷ್ಟು ಡೆಕೋರೇಟ್ ಮಾಡೋಕ್ಕೆ ಅಂತ ಎಲ್ಲ ತೊಗೊಂಡು ಹೋಗಬೇಕು. ಇವತ್ತು ರಾತ್ರಿ 12 ಗಂಟೆಗೆ ಹೋಗಿ ಒಂದು ಪುಟಾಣಿ ಕೇಕ್ನ ಆರ್ಡ್ರ್ ಮಾಡಬೇಕು. ಒಂದು 7 o'clock ಹೋಗ್ತೀನಿ. ಇವಾಗ ಇನ್ನೂ 4 o'clock, 7 ಅಥವಾ 8 o'clock ಹೋಗಿ ಬೇಕ್ರಿ ಅವರು ಪರಿಚಯ ಇದ್ದಾರೆ, ಅಲ್ಲಿ ಹೋಗಿ ಒಂದು ಕೇಕ್ನ ಆರ್ಡ್ರ್ ಮಾಡಬೇಕು. ಹೆಂಗನ್ನಿಸ್ತು ಗಿಫ್ಟ್ಸ್ ಎಲ್ಲ? ಖುಷಿ ಆಯಿತಾ? ಚೆನ್ನಾಗಿತ್ತಾ? ಚೆನ್ನಾಗಿದ್ರೆ ಓಕೆ, ಥ್ಯಾಂಕ್ ಯು. ಇನ್ನು ಪ್ಯಾಕ್ ಮಾಡಿ ನೋಡಿ, 2 ಬಂದಿರೋ ಅಂಥದ್ದು. ಇದು ಯಾರು ಬೈ ಮಾಡಬೇಕು ಅಂದರೆ ಖಂಡಿತ ಬೈ ಮಾಡಿ. ಮದುವೆಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಈಗ ಹೋಗಿದ್ನಲ್ಲ ಮಲ್ಲೇಶ್ವರಂಗೆ, ಇದು ಹ್ಯಾಪಿ ಬರ್ಡೇ ಅಂತ ಕೇಕ್ಗೆ ಹಾಕೋಕ್ಕೆ ಅಂತ. ಇದು ನೋಡಬೇಕಾಗಿತ್ತು, ಕ್ಯಾಂಡಲ್ಗಳು. ಅದೇ ಅಲ್ಲೇ ಇತ್ತು ಕ್ಯಾಂಡಲು, ಬೋ ಎಲ್ಲ ಅಲ್ಲೇ ಇದೆ. ಅವಳು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನನಗೆ ತಕ್ಕ ಮಟ್ಟಿಗೆ ಮಾಡೋ ಅಭ್ಯಾಸ ಗೊತ್ತಿಲ್ಲ. ಇದೆ ಬೋ ಎಲ್ಲ ಅಲ್ಲೇ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು. ನಾನು ನೋಡಬೇಕು ಅವಳು ಹಾಕೊಳ್ಳೋದನ್ನ. ಇದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ.
ಸರ ಏನೂ ತರಿಸ್ಲಿಲ್ಲ ಈ ಸಲ, ಅದೇ ಬೇಜಾರಾಯಿತು. ಹಾಂ, ಬ್ರೇಸ್ಲೆಟ್ ಆಯ್ತಲ್ವಾ. ಹಾಂ, ನೆಕ್ಸ್ಟು ಇದನ್ನು ತರಿಸಿರೋಂಥದ್ದು ಮನಿ ಪ್ಲ್ಯಾಂಟ್. ಇದು ಅಂದರೆ ಇದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ಕು. ಒರಿಜಿನಲ್ ಕೊಟ್ಟರೆ ಅದು ಬೇಗ ಹಾಳಾಗ್ಬೋದು ಅಥವಾ ಮೇಂಟೈನ್ ಮಾಡೋಕ್ಕಾಗದೇ ಇರ್ಬೋದು. ನನಗಿದು ತುಂಬ ಕ್ಯೂಟ್ ಅನ್ನಿಸ್ತು. ನಾನು ಅವರ ಕಿಚನಲ್ಲಿ ಒಂದು ಪ್ಲೇಸ್ ನೋಡಿದ್ದೀನಿ ಕಾರ್ನರಲ್ಲಿ, ಅಲ್ಲಿ ಏನಾದರೂ ಇಡಬೇಕಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದನ್ನು ಬುಕ್ ಮಾಡಿದೆ. ಓವೆನ್ ಮೇಲೆ ಪ್ಲೇಸ್ ಇದೆ ಅಲ್ಲಿ, ನಾನು ಅವ್ರ ಮನೇಲಿ ಇಟ್ಟಾಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಗಾಗಿ ಇದು ನಿಜವಾಗ್ಲೂ ತುಂಬ ಖುಷಿಯಾಯಿತು. ಕಮ್ಮಿನೂ ಕೂಡ, ದುಡ್ಡು ತುಂಬ ಕಮ್ಮಿ ಇದೆ. ಹಾಗಾಗಿ ಯಾರಾದರೂ ಬೈ ಮಾಡಬೇಕು ಅನ್ನಂಗಿದ್ರೆ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಟ್ಟು ತೋರಿಸ್ತೀನಿ ನೋಡಿ. ಟೀಫೈ ಮೇಲೋ ಅಥವಾ ಡೈನಿಂಗ್ ಟೇಬಲ್ ಮೇಲೋ ಕಿಚನಲ್ಲೋ ಎಲ್ಲಾದರೂ ಇಟ್ಕೊಬೋದು. ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಪರ್ಸ್ನಲಿ ನನಗಿದು ಭಾಳ ಇಷ್ಟ ಆಯಿತು. ಐ ಹೋಪ್ ಅವಳಿಗೂ ಇಷ್ಟ ಆಗುತ್ತೆ ಅಂತ. ಏನಿಲ್ಲ, ಎಷ್ಟು ವೆಯ್ಟ್ ಇದೆ ಗೊತ್ತಾ, ಇದು ತುಂಬ ವೆಯ್ಟ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಯಿತು. ಬೆಸ್ಟ್ ಅಂತ ಅನ್ಕೋತೀನಿ. ನನಗೆ ಇಷ್ಟೆಲ್ಲದಕ್ಕಿಂತ ಇದು ತುಂಬ ಬೆಸ್ಟ್ ಅನ್ನಿಸ್ತು. ಇದು ನೋಡಿ, ಇದು ಆಮೇಲೆ ಇದು ಓಪನ್ ಮಾಡೋಕ್ಕೂ ಆಗಲ್ಲ. ವೈಟ್ ಸಿಮೆಂಟಿಂದ ಲಾಕ್ ಒಂಥರ ಹಾಗೆ ಕೂರಿಸ್ಬಿಟ್ಟಿದ್ದಾರೆ, ಅಂಟಿಸಿರೋ ಥರ. ಕೀಳಂಗೂ ಇಲ್ಲ, ಒಂಥರ ಬುಷಿಯಾಗಿದೆ. ತುಂಬ ಚೆನ್ನಾಗಿದೆ. ಇದನ್ನೆಲ್ಲನೂ ನಾನು ಮೀಶೋಯಿಂದ ಆರ್ಡ್ರ್ ಮಾಡಿರುವಂಥದ್ದು. ಇನ್ನು ಮಲ್ಲೇಶ್ವರಮಲ್ಲಿ ಒಂದೇ ಒಂದಿನ ತೊಗೊಂಡು ಬಂದೆ. ಕೆಲವೊಂದು ನಾನು ಅಂದ್ಕೊಂಡಂಗೆ ಸಿಗಲಿಲ್ಲ. ಅದೇ ಹೇಳಿದ್ನಲ್ಲ, ಇನ್ನೂ ಸುಮಾರು ಐಟಮ್ ಆರ್ಡ್ರ್ ಮಾಡಿರೋದು ಬರಲೇ ಇಲ್ಲ. ಅದೊಂದು ಬೇಜಾರಾಗಿದೆ. ಆದರೆ ಬರ್ತಡೇ ಬೇಗ ಬಂದ್ಬಿಡುತ್ತೆ. ಅದು ಬರುತ್ತೋ ಇಲ್ವೋ, ಇವತ್ತೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದೊಂದು ಕ್ರೌನ್ ತಂದಿದ್ದೀನಿ, ರಾಣಿ ಥರ ಕಾಣಿಸ್ಲಿ ಅಂತ. ನೋಡೋಣ. ಮತ್ತು ನನಗೆ ಬೇರೆ ಬ್ಯಾಗು ಅಂದ್ಕೊಂಡು ಹೋದೆ ಅಲ್ಲಿ, ಬಟ್ ಯಾಕೋ ಕಲೆಕ್ಷನ್ಸೇ ಇರಲಿಲ್ಲ. ಸೌಮ್ಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದು ಹೆಂಗಿದೆ, ಚೆನ್ನಾಗಿದೆಯಾ? ನನಗಂತೂ ನನಗಿಷ್ಟ ಆಯಿತು ತುಂಬ. ಅವಳ ಹತ್ರ ಸುಮಾರಿದೆ, ಏನು ಕೊಡೋದು ಏನು ಬಿಡೋದು ಎಲ್ಲ ಥರನೂ ಇದೆ. ನಾನು ಈ ಥರ ನೋಡಿರಲಿಲ್ಲ ಅಂತ ಅಂದ್ಕೊಂಡೆ. ಕಲರ್ ಕಾಂಬಿನೇಷನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇದು ಕೆಲವೊಂದು ಕೈ ಹಾಕಲಿಕ್ಕೆ ಆಗೋದಿಲ್ಲ. ಇದು ಒಂದೇ ಒಂದು ಜಿಪ್ಪಿರೋ ಅಂಥದ್ದು, ಒಳಗಡೆ ದುಡ್ಡೇನಾದರೂ ಇಟ್ಕೊಳ್ಳೋಕ್ಕೆ. ಬಟ್ ಚೆನ್ನಾಗಿದೆ, ಆ ದುಡ್ಡಿಗೆ ವರ್ತಿದೆ. ನನಗೆ ಅವಳಿಗಿಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಅಂತೂ ತುಂಬ ಚೆನ್ನಾಗಿದೆ. ನನಗೇನೋ ಇಷ್ಟ ಆಯಿತು ಬ್ಯಾಗು. ಇದೊಂದು ತೊಗೊಂಡು ಬಂದೆ ಆಯಿತಾ. ಆಮೇಲೆ ಅವಳಿಗೆ ಇದು ಲಿಪ್ಸ್ಟಿಕ್ಕು ನಾನು ಒಂದು ತೊಗೊಂಡಿದ್ದೆ. ಅದರಲ್ಲಿ ಅವಳಿಗೂ ಇದೊಂದು ತೊಗೊಂಡೆ. ತೋರಿಸ್ತೀನಿ. ಎಸ್, ಚೆನ್ನಾಗಿದೆಯಾ? ನನ್ನ ಹತ್ರನೂ ಒಂದು ಸೇಮ್ ಕಲರ್ ಇದೆ. ಈಗ ನಾನು ಹಾಕಿದ್ದೀನಿ ನೋಡಿ, ಅದೇ ಥರ. ಅಂದರೆ ತುಂಬ ಲೈಟಾಗಿ ಕಾಣಿಸುತ್ತೆ. ಮತ್ತು ತೆಳ್ಳು, ಒಂಥರ ಸ್ಟಿಕ್ಕಿ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಜಸ್ಟ್ ಹರ್ಬ್ಸ್ ಅನ್ನೋ ಒಂದು ಕಂಪನಿ. ಚೆನ್ನಾಗಿದೆ ಇದು. ನನಗೂ ಐ ಥಿಂಕ್ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಯಾಕೆಂದರೆ ಅವಳೆಲ್ಲ ಬೇರೆ ಥರ ಯೂಸ್ ಮಾಡೋದು ನೋಡಿದ್ದೀನಿ. ಅದಕ್ಕೆ ಇದೊಂದು ಕೊಡೋಣ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಇಷ್ಟು ನಾನು ರೆಡಿ ಮಾಡಿ ಇಟ್ಟರೆ ಅಂಥದ್ದು. ಇನ್ನು ಹೆಂಗೆ ಡೆಕೋರೇಟ್ ಮಾಡ್ತೀನಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ, ಅದೆಲ್ಲ ಸಸ್ಪೆನ್ಸ್. ಈಗ ಸದ್ಯಕ್ಕಂತೂ ಹೇಳಲ್ಲ, ರಿವೀಲ್ ಮಾಡೋದಿಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ ಆಯಿತಾ. ಅಲ್ಲಿವರೆಗೂ ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇದನ್ನೆಲ್ಲ ಶೋ ಆಫ್ ಮಾಡಬೇಕು ಅಂತ ಮಾಡಿದ್ದಲ್ಲ, ನನಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಮಾಡಿದ್ದು. ಈಗ ಸದ್ಯಕ್ಕಂತೂ ನಾನು ಈ ವ್ಲಾಗ್ನ ಹಾಕೋದಿಲ್ಲ, ಯಾಕಂದರೆ ಅವಳು ಪರ್ಮಿಷನ್ ತೊಗೋಬೇಕಾಗುತ್ತೆ. ಕೊಟ್ಬಿಟ್ರು ಎಲ್ಲನೂ ತೋರಿಸಿದ್ಲು ಅನ್ನೋ ಥರ ಬರಬಾರ್ದಲ್ವ. ಅದಕ್ಕೆ ಅವಳು ಓಕೆ ಅಂದರೆ ನಾನು ಇದನ್ನು ಹಾಕ್ತೀನಿ, ಇಲ್ಲ ಅಂದರೆ ಖಂಡಿತ ಆಗಲ್ಲ, ಡಿಲೀಟ್ ಮಾಡಿಬಿಡ್ತೀನಿ. ಬಟ್ ನನಗೇನೋ ಇದು ಸ್ವೀಟ್ ಮೆಮೊರಿ ಅಂತ ಅನ್ನಿಸುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿರೋಂಥದ್ದು. ಇನ್ನೂ ಏನೋ ಮಿಸ್ ಮಾಡಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ.
ಏನೋ ತಂದಿಟ್ಟಿದ್ದೀನಿ ಬ್ಯಾಗಲ್ಲಿ ಮರ್ತೋಗಿದೆ ಅಂತ ಅನ್ನಿಸ್ತಿದೆ. ನೋಡೋಣ. ಬಲೂನ್ ಎಷ್ಟಿದೆ ನೋಡ್ಕೊತೀನಿ.